ನಮಸ್ಕಾರ ಪ್ರಿಯ ಸ್ನೇಹಿತರೆ, ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ದೀಪಾವಳಿಯು ತಮ್ಮೆಲ್ಲರ ಬಾಳಿನಲ್ಲಿ ಹೊಸ ಆಶಾಕಿರಣ ಮೂಡಿಸಲಿ ಹಾಗೂ ತಮ್ಮೆಲ್ಲರಿಗೂ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಈ ದಿನ ನಾವು ನರಕ ಚತುರ್ದಶಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ನರಕ ಚತುರ್ದಶಿ ಹಬ್ಬವನ್ನು ದೀಪಾವಳಿಯ 2ನೇ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಚಿಕ್ಕ ದೀಪಾವಳಿ ಎಂದು ಸಹ ಕರೆಯಲಾಗುತ್ತದೆ. ನರಕಾಸುರ ಸಂಹಾರ ಮಾಡಿದ ದಿನವಾದ ಕಾರಣ ಈ ದಿನ ನರಕಾಸುರ ಸಂಹಾರದ ದಿನ ಅಥವಾ ಅಭ್ಯಂಗ ಸ್ನಾನದ ದಿನ ಎಂದು ಸಹ ಕರೆಯುತ್ತಾರೆ. ಪುರಾಣದ ಕಥೆಗಳ ಪ್ರಕಾರ ನರಕಾಸುರ ಎಂಬ ದೈತ್ಯನು ತನ್ನ ಶಕ್ತಿಯಿಂದ ಭೂಮಂಡಲವನ್ನು ಕಾಡುತ್ತಿದ್ದನು. ಅವನು ದೇವತೆಗಳು, ಋಷಿಗಳು ಹಾಗೂ ಸಾಮಾನ್ಯ ಜನರ ಮೇಲೂ ಅನ್ಯಾಯ ಮಾಡುತ್ತಿದ್ದನು. ಅವನು 16,000 ಕನ್ಯೆಯರನ್ನು ಕದ್ದೊಯ್ದು ತನ್ನ ಬಂದಿಖಾನೆಯಲ್ಲಿ ಬಂಧಿಸಿದ್ದನು ಎಂದು ಸಹ ಹೇಳಲಾಗುತ್ತದೆ. ಇದರಿಂದ ದೇವತೆಗಳು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯ ಸಹಾಯದಿಂದ ನರಕಾಸುರನನ್ನು ಸಂಹರಿಸುತ್ತಾನೆ. ನರಕಾಸುರನನ್ನು ಸಂಹರಿಸಿದ ಈ ದಿನವೇ ನರಕ ಚತುರ್ದಶಿ ಎಂದು ಹೇಳುತ್ತಾರೆ. ಅವನು ಕೊನೆ ಕ್ಷಣದಲ್ಲಿ ಕೃಷ್ಣನಿಗೆ ಶರಣಾಗಿ ಬೇಡಿಕೊಂಡಾಗ ಶ್ರೀಕೃಷ್ಣನು ಈ ದಿನವನ್ನು ಜನರು ನರಕ ಚತುರ್ದಶಿ ಎಂಬ ಹಬ್ಬವನ್ನಾಗಿ ಆಚರಿಸುವರು ಎಂದು ವರವನ್ನು ನೀಡುತ್ತಾನೆ. ಈ ದಿನ ಬೆಳಗ್ಗೆ ಅಭ್ಯಂಗ ಸ್ನಾನ ಮಾಡುವುದು ಅತ್ಯಂತ ಶುಭಕರ. ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ನರಕದ ಪಾಪಗಳು ದೂರವಾಗುತ್ತದೆ ಎಂಬ ವಾಡಿಕೆ ಇದೆ. ಮನೆಯಲ್ಲಿ ದೀಪಗಳನ್ನು ಹಚ್ಚಿ ದೇವರ ಪೂಜೆ ಮಾಡುತ್ತಾರೆ. ಸಂಜೆ ವೇಳೆ ದೀಪಾವಳಿಯಂತೆಯೇ ಅತಿ ಶಬ್ದ, ದೀಪಾಲಂಕಾರ, ಸಿಹಿ ತಿಂಡಿಗಳನ್ನು ಮಾಡುವುದು ಇವನ್ನೆಲ್ಲ ಮಾಡುತ್ತಾರೆ. ಈ ದಿನವನ್ನು ಯಮ ಪೂಜೆ ಮಾಡುವ ಸಂಪ್ರದಾಯವೂ ಸಹ ಇದೆ. ಯಮಧರ್ಮನ ಆರಾಧನೆ ಮಾಡುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ನರಕ ಚತುರ್ದಶಿ ಅಂದರೆ ಅಂಧಕಾರದ ಮೇಲೆ ಬೆಳಕಿನ ಜಯ. ಇದು ಅಜ್ಞಾನ, ಪಾಪ, ದುಷ್ಟತನ, ನರಕದಿಂದ